ಓಂ ಸಾಯಿ ಗುರುಭ್ಯೋ ನಮಃ. ಇಂದಿನ ಬ್ರಾಹ್ಮಿ ಗರ್ಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಇವತ್ತು ತೆಗೆದುಕೊಂಡಿರುವಂಥ ವಿಶೇಷವಾದಂಥ ಟಾಪಿಕ್ ಏನು ಅಂದರೆ ಗೃಹ ನಿರ್ಮಾಣ ಯೋಗ ಅಂತ. ಈ ಗೃಹ ನಿರ್ಮಾಣ ಯೋಗದಲ್ಲಿ ವಿಶೇಷವಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ, ಮಾಡುವಂಥ ಕಾಮೆಂಟ್ಗಳಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವಂಥ ಯೋಗ ಇರುತ್ತಾ, ಇಲ್ಲದೇ ಇದ್ದರೆ ತಾರತಮ್ಯ ಯಾಕೆ ಅಂತ ನೆನಪಿಟ್ಕೊಳ್ಬೇಕಾದಂಥ ವಿಶೇಷತೆ ಏನು ಅಂದರೆ, ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ, ಮನುಷ್ಯನ ಮಾತ್ರ ಅಲ್ಲ ಹೇಳ್ತಾರೆ, ಪ್ರತಿಯೊಂದು ಜೀವಿಗೂ ತನ್ನದೇ ಆದಂಥ ಒಂದು ಆವಾಸ ಸ್ಥಾನವನ್ನು ಆ ದೇವರು ನಮಗೆ ಒದಗಿಸಿರ್ತಾನೆ, ಕೊಟ್ಟಿರ್ತಾನೆ ಅವನು. ಆದರೆ ಅದು ಕಾಲಾಂತರದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳನ್ನು ಹೊಂದುತ್ತೆ ಅನ್ನೋದಕ್ಕೆ ಕರ್ಮ ಸಿದ್ಧಾಂತಗಳು ಉತ್ತರಗಳನ್ನು ಕೊಡ್ತವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೃಹ ನಿರ್ಮಾಣ ಯೋಗ್ಯತೆಯಿಂದ ಉಂಟಾದಂತಹ ಗೃಹ ನಿರ್ಮಾಣದ ವಿಶೇಷತೆಯಲ್ಲಿ ಅವರು ಯಾವ ರೀತಿಯ ಮನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಮೊಟ್ಟ ಮೊದಲನೆಯದಾಗಿ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಜಾತಕ ಇರೋದಂತೂ ಸತ್ಯ ಅಲ್ವೇ? ಜಾತಕ ಇತ್ತು ಅಂದರೆ ಪ್ರತಿಯೊಂದು ಗ್ರಹಗಳು ಅಂದರೆ ಈ 9 ಗ್ರಹಗಳು ಕೂಡ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತವೆ. ಈ 9 ಗ್ರಹಗಳಲ್ಲಿ ವಿಶೇಷವಾಗಿ ಮನೆ ಕಟ್ಟುವಂಥ ಯೋಗವನ್ನು ಸೃಷ್ಟಿ ಮಾಡುವಂಥವನು ಮೊಟ್ಟ ಮೊದಲಿಗೆ ಕುಜ, ಧರಣಿ ಗರ್ಭ ಸಂಭೂತ. ಈ ಕುಜಗ್ರಹ ವಿಶೇಷವಾಗಿ ಅವರ ಜಾತಕದಲ್ಲಿ ಉತ್ತಮ ಸ್ಥಾನ ಮತ್ತು ಉತ್ತಮ ನಕ್ಷತ್ರದಲ್ಲಿ ಇರಬೇಕು, ಆಗ ಮಾತ್ರ ಅವನು ಭೂಮಿಯನ್ನು ಕೊಡ್ತಾನೆ. ಎರಡನೇದಾಗಿ ಚಂದ್ರಗ್ರಹ ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತಾನೆ ಅಂದರೆ, ನನಗೋಸ್ಕರ ಒಂದು ಮನೆಯನ್ನು ಕಟ್ಟಲೇಬೇಕು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯನ್ನು ತಂದಿಡ್ತಾನೆ. ಮೂರನೇದು ಬಂದು ಶುಕ್ರಗ್ರಹ. ಮನೆ ಕಟ್ತಾ ಇದ್ದೀನಿ, ಕಟ್ಟೋ ಮನೆಯನ್ನು ಸ್ವಲ್ಪ ಸೌಂದರ್ಯವಾಗಿ ಕಟ್ಟಬೇಕು, ಅದಕ್ಕೆ ಬೇಕಾದಂಥ ಹಣಕಾಸಿನ ಸ್ಥಿತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಪ್ರಯತ್ನವನ್ನು ಕೊಡುತ್ತೆ. ನಾಲ್ಕನೇದು ಬಂದು ಬುಧಗ್ರಹ. ಇವನು ಮನೆ ಕಟ್ಟುವಾಗ ಆ ವ್ಯಕ್ತಿ ಹಾಕಿಕೊಳ್ಳುವಂಥ ಪ್ಲ್ಯಾನ್ಗಳು ಮತ್ತು ಹಣವನ್ನು ಅರೇಂಜ್ ಮಾಡುವಂಥ ರೀತಿಯನ್ನು ಸೂಚಿಸುತ್ತೆ. ಈ 4 ಗ್ರಹಗಳು ಪ್ರಮುಖವಾಗಿ ನಾವು ಈ ಗೃಹ ನಿರ್ಮಾಣ ಕಾರ್ಯದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಸಹಾಯವನ್ನು ಮಾಡ್ತವೆ. ಹಾಗಿದ್ದಲ್ಲಿ ಈ ಗೃಹ ನಿರ್ಮಾಣ ಯೋಗ ಆ ವ್ಯಕ್ತಿಗೆ ಬರಬೇಕಾದ್ರೆ ಕುಜನ ಸ್ಥಾನಮಾನಗಳು ಬಹಳ ಮುಖ್ಯವಂತ ಹೇಳ್ತಾ ಇದ್ದೀನಿ. ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ, ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ, ಚಂದ್ರ ಮತ್ತು ಶುಕ್ರರು ಕೂಡ ಯಾವ ನಕ್ಷತ್ರಗಳಲ್ಲಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇವೆಲ್ಲರೂ ಉತ್ತಮ ನಕ್ಷತ್ರದಲ್ಲಿದ್ದರೆ ಶೀಘ್ರವಾಗಿ ಗೃಹ ನಿರ್ಮಾಣ ಯೋಗ ಅವ್ರಿಗೆ ಬಂದ್ಬಿಡುತ್ತೆ. ಚತುರ್ಥ ಭಾವ ಅಂತ ಹೇಳ್ತೀವಿ, ಸುಖಸ್ಥಾನ, ಮಾತೃಸ್ಥಾನ, ಭೂಸ್ಥಾನ. ಆ ಒಂದು ಚತುರ್ಥ ಭಾವ ಏನಿದೆಯಲ್ಲ, 4ನೇ ಭಾವ, ದ 4th ಹೌಸ್, ಅಲ್ಲಿ ಎಲ್ಲ ಗ್ರಹಗಳಿಗೂ ಅನುಕೂಲವಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಮನೆ ಕಟ್ಟುವಂಥ ಯೋಗ ಬರುತ್ತೆ. ಅದಕ್ಕೆ ದಶಮ ಭಾವದಿಂದ ದೃಷ್ಟಿಕೋನನು ಬೀಳುತ್ತೆ. ಇದು ಶಾಸ್ತ್ರೀಯವಾಗಿ ನಾನು ನಿಮಗೆ ಹೇಳಿರುವಂಥ ವಿಶಿಷ್ಟತೆ. ಪ್ರಶ್ನೆ ಹೀಗಾಗುತ್ತೆ, ಸರಿ ಇವೆಲ್ಲ ಸರಿ ಇದ್ದಾವೆ, ಮನೆ ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು, ಈ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಮನೆಯನ್ನು ಕಟ್ತೀನಿ ಅನ್ನೋದು ಬೇಕಲ್ವಾ? ನಾನು ಕಟ್ಟಿದಂಥ ಮನೆಯಿಂದ ನನಗೇನು ಫಲ ಸಿಗುತ್ತೆ ಅನ್ನೋದು ಬೇಕಲ್ವಾ? ಆವಾಗ ನೋಡಿ ಬರೋದಿಲ್ಲಿ ಬಹಳ ವಿಶಿಷ್ಟವಾಗಿ ಕುಜನ ಒಂದು ಪ್ರಮುಖವಾದಂಥ ಪಾತ್ರ ಬರುತ್ತೆ. ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ನಾನು ಹೇಳಿದೆ ನಿಮ್ಗೀಗ. ಕುಜ ಉತ್ತಮ ನಕ್ಷತ್ರದಲ್ಲಿರಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ತಿಳಿದುಕೊಂಡಿರುವ ಹಾಗೆ ರವಿ ಪಿತೃಕಾರಕನಾಗಿ ಅವನು ಉತ್ತಮ ನಕ್ಷತ್ರದವನು ಹೌದೋ ಅಲ್ವೋ ಅನ್ನೋದಕ್ಕಿಂತ ಮಿಡ್ಲೆಸ್ಟ್ ಪಾಯಿಂಟ್ ಅಂತ ತಗೊಳ್ತೀನಿ.
ನೈದರ್ ಗುಡ್ ನಾರ್ ಬ್ಯಾಡ್, ಉತ್ತಮನೂ ಹೌದು ಮತ್ತು ಅಧಮನೂ ಹೌದು, ನಿಜ ಕೆಲವೊಂದು ಸಾರಿ. ಹೀಗಿದ್ದಾಗ ಕುಜನು ರವಿಯ ನಕ್ಷತ್ರದಲ್ಲಿದ್ದಾಗ ಮನೆ ಕಟ್ಟುವಂಥ ಯೋಗ ನಮಗೆ ಬಂದಿದೆ. ಆ ಸಂದರ್ಭದಲ್ಲಿ ನಾನು ಮನೆ ಕಟ್ತಾ ಹೋಗ್ತಾ ಇದ್ದೀನಿ, ಮನೆ ಪರಿಪೂರ್ಣವಾಗಿದೆ, ವಾಸಕ್ಕೂ ಯೋಗ್ಯವಾಗಿದೆ, ವಾಸ ಮಾಡ್ತಾ ಇರ್ತೀನಿ. ಬ್ಯಾಡ್ ಲಕ್ ಏನು ಗೊತ್ತಾ, ಕನಿಷ್ಠತಮವಾಗಿ ಆ ಮನೆ ಒಂದಿಲ್ಲ ಒಂದು ದಿನ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಭಾಗ ಅಗ್ನಿಗೆ ಆಹುತಿ ಆಗುತ್ತೆ. ಇದು ಶತಸಿದ್ಧ. ನಾನು ಈ 9 ಗ್ರಹಗಳನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಕೆಲವೊಂದು ಗ್ರಹಗಳಿಂದ ಉಂಟಾಗುವಂಥ ತೊಂದರೆಗಳನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಯಥಾಪ್ರಕಾರವಾಗಿ ಕುಜ ಚಂದ್ರಗ್ರಹದಲ್ಲಿದ್ದಾಗ ನಿಮ್ಮ ಮನಸ್ಸು ಮನೋಹರವಾಗಿರುತ್ತೆ. ಆ ಸಂದರ್ಭದಲ್ಲಿ ಸುಂದರವಾದ ಮತ್ತು ಶಾಂತಿಯುತವಾಗಿ ಜೀವನ ಮಾಡಲಿಕ್ಕೆ ಬೇಕಾದಂಥ ಮನೆಯನ್ನೇನು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದರ ಹಿಂದೆ ಸಾಲದ ಮೊತ್ತ ಏರ್ತಾನೆ ಹೋಗುತ್ತೆ. ಸಾಲದ ಮೊತ್ತ ಏರ್ತಾನೆ ನಿಮ್ಗೆ ಬೇಕಾದರೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಮನೆ ಕಟ್ಟಿದವರು. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಬಹಳ ಮುಖ್ಯ. ಆಕಸ್ಮಿಕವಾಗಿ ನಮ್ಮ ಜಾತಕದಲ್ಲಿ ಜನನ ಕಾಲದಲ್ಲಿ ಗ್ರಹಸ್ಥಿತಿಗಳು, ಜನ್ಮ ಗ್ರಹಸ್ಥಿತಿಗಳು ಅಂತ ಹೇಳ್ತೀವಿ ನಾವು. ಹುಟ್ಟಿದಾಗ ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ ಅನ್ನೋದು ಈ ಜನ್ಮ ಜಾತಕದ ಗ್ರಹಸ್ಥಿತಿ. ಕುಜ ರಾಹುಗ್ರಹದ ಒಂದು ನಕ್ಷತ್ರದಲ್ಲಿದ್ದಾಗ, ಲೈಕ್ ಶತಭಿಷ, ಸ್ವಾತಿ, ಈ ರೀತಿಯ ನಕ್ಷತ್ರಗಳಲ್ಲಿದ್ದಾಗ ಏನಾಗುತ್ತೆ ಗೊತ್ತಾ, ಆರಿದ್ರ ನಕ್ಷತ್ರಗಳಿದ್ದಾಗ ಆ ಮನೆ ಕೇವಲ 1.5 ಇಂದ 2.5 ವರ್ಷಗಳ ಅವಧಿಯ ನಂತರ ಆ ಮನೆ ಹಾಂಟೆಡ್ ಹೌಸ್ ಅಂತ ಹೇಳ್ತಾರೆ. ಹಾಂಟೆಡ್ ಆ ಮನೆ ಹೇಗಿರುತ್ತಂದರೆ, ದೂರದಿಂದ ನೋಡಿದರೆ ಒಂದು ಪ್ರೇತ ಕಳೆ ಆ ಮನೆಗೆ ತುಂಬ್ಕೊಂಡ್ಬಿಡುತ್ತೆ. ಹೇಗೆ ಮನೆಯ ಹೊರಗಡೆ ಪಾಚಿ ಕಟ್ಟೋದು, ಮನೆಯ ಹೊರಗಡೆ ಬಿರುಕು ಬಿಡೋದು, ಯಾರಾದರೂ ಮನೆಗೆ ಬರಬೇಕು ಅಂದರೆ ಏನು ಈ ಥರ ಮನೆ ಕಟ್ಟಿಸಿದ್ದಾರೆ ಇವರು ಅನ್ನೋ ಮನಸ್ಥಿತಿ, ಈ ರೀತಿಯ ಒಂದು ಇದನ್ನೇ ನಾವು ಪ್ರೇತ ಕಳೆಯ ಮನೆ ಅಂತ ಹೇಳಿದೆ, ಹಾಂಟೆಡ್ ಹೌಸ್. ಯಾಕೆಂದರೆ ಅಂಥ ಮನೆಯೊಳಗಡೆ ಸರ್ವೇ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜಿ ಸಸ್ಟೇನ್ ಆಗಿರುತ್ತೆ, ಅಲ್ಲಿದ್ದೇ ಇರುತ್ತೆ. ಇದು ಕುಜ ರಾಹು ನಕ್ಷತ್ರದಲ್ಲಿ ಇದ್ದಾಗ. ಕುಜಗ್ರಹ ಶುಕ್ರನ ನಕ್ಷತ್ರದಲ್ಲಿತ್ತು ಅಂದರೆ ಅವ್ರು ಯಾವ ರೀತಿಯ ಮನೆ ಕಟ್ತಾರೆ ಅಂದರೆ, ತುಂಬ ಲಕ್ಸುರಿಯಸ್ ಹೌಸ್, ವೈಭವೋಪಿತವಾಗಿರುತ್ತೆ, ವೈಭವವಾಗಿ ಆ ಮನೆಯನ್ನು ಕಟ್ಟಿರ್ತಾರೆ. ಆದರೆ ಒಂದು ಅತಿ ದೊಡ್ಡದಾದ ಮನೆ ಅವರ ಕುಟುಂಬಕ್ಕೆ ಬೇಕಾದದ್ದಕ್ಕಿಂತ ಇನ್ನೂ ಹೆಚ್ಚಿನ ಜಾಗದಿಂದ ಆ ಮನೆಯನ್ನು ಕಟ್ಟಿರ್ತಾರೆ. ಅದು ಅವರಿಗೆ ಉಪಯೋಗಕ್ಕೆ ಬಾರದೇ ಇದ್ರೂ ಕೂಡ ಅಟ್ಲೀಸ್ಟ್ ಸ್ವಪ್ರತಿಷ್ಠೆಗಾಗಿ ಆದರೂ ಅಂತಹ ಒಂದು ದೊಡ್ಡ ಮನೆಯನ್ನು ಕಟ್ತಾರೆ. ಯಾರು? ಕುಜನು ಈ ಶುಕ್ರ ನಕ್ಷತ್ರದಲ್ಲಿದ್ದಾಗ. ನೋಡಿ ಹೇಗಿದೆ. ತದನಂತರ ಕೊನೆಯದಾಗಿರುವಂತಹ ಒಂದು ವಿಶೇಷತೆ ಏನಂದರೆ, ಕುಜನು ಶನಿಯ ನಕ್ಷತ್ರದಲ್ಲಿದ್ದಾನೆ. ಇಂಥವ್ರಿಗೆ ಭೂಮಿ ಸಿಗುತ್ತೆ, ಹಣಕಾಸಿನ ವ್ಯವಸ್ಥೆನೂ ಸಿಗುತ್ತೆ. ಕಟ್ಟಬೇಕಾದ್ರೆ ಸಾಕಷ್ಟು ಹಣವನ್ನು ಹಾಕಿ ಉತ್ತಮವಾದಂಥ ಮನೆಯನ್ನೇನು ಕಟ್ತಾರೆ. ಕಾಲಾಂತರದಲ್ಲಿ ಈ ಮನೆ ಲಿಟಿಗೇಷನ್ಸ್ಗಳನ್ನ ತಂದುಕೊಡುತ್ತೆ. ಸುಖಾಸುಮ್ಮನೆ ಜಗಳಗಳು, ಸುಖಾಸುಮ್ಮನೆ ಕೋರ್ಟಿನ ವ್ಯವಹಾರಗಳು, ಆ ಮನೆಯಲ್ಲಿ ನೆಮ್ಮದಿ ಅನ್ನೋದನ್ನೇ ಅವರು ಕಳ್ಕೊಂಡ್ಬಿಡ್ತಾರೆ. ಅಂಥ ಸ್ಥಿತಿಯನ್ನು ಕುಜನು ಶನಿಯ ನಕ್ಷತ್ರದಲ್ಲಿದ್ದು ಮನೆಯನ್ನು ಕಟ್ಟಿದ ಮೇಲೆ ಉಂಟಾಗುವಂಥ ಪರಿಸ್ಥಿತಿ. ಯಾವುದೇ ಒಂದು ಮನೆಯನ್ನು ಕಟ್ಟಿದ್ರು ಕೂಡ ಕನಿಷ್ಠತಮವಾಗಿ ಉತ್ತಮವಾದಂಥ ಅಥವಾ ಅಧಮವಾದಂಥ ರಿಸಲ್ಟನ್ನು, ಪರಿಣಾಮವನ್ನು ಕೊಡಬೇಕಾದ್ರೆ ಆ ಮನೆಗೆ ಕನಿಷ್ಠ 1.5 ವರ್ಷಗಳು ತುಂಬಿರಬೇಕು. ಯಾಕೆ 1.5 ವರ್ಷಗಳಂದರೆ, ಆ 1.5 ವರ್ಷಗಳ ಕಾಲ ಆ ಮನೆಯಲ್ಲಿ ಎಲ್ಲ ಶಕ್ತಿ ವಲಯಗಳು ಸಮರ್ಪಕವಾಗಿ ಬ್ಯಾಲೆನ್ಸ್ ಆಗಿರಬೇಕಾಗುತ್ತೆ. ಆ ಬ್ಯಾಲೆನ್ಸ್ ಆದಮೇಲೆ ಅದರಿಂದ ಬರುವಂಥ ರಿಸಲ್ಟು ಹೀಗಿರುತ್ತೆ. ಹಾಗಿದ್ದಲ್ಲಿ ಕೆಲವೊಂದು ವ್ಯಕ್ತಿಗಳು ಎಷ್ಟೇ ಶತಪ್ರಯತ್ನ ಪಟ್ಟು ಸೈಟ್ ತೊಗೊಂಡ್ರು ಕೂಡ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ನ ತೊಗೊಂಡ್ರು ಕೂಡ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಕೊನೆಗೆ ಅವರಿಗೆ ಕೊನೆಯ ವಯಸ್ಸಿನವರೆಗೂ ಕೂಡ ಒಂದೂ ಮನೆಯನ್ನು ಕಟ್ಟಲಿಕ್ಕಾಗದೇ ಇದ್ದಾಗ ಅಲ್ಲಿ ಬರುವುದೇ ಕೆಲವೊಂದು ಯೋಗಗಳು, ಶುಭ ಯೋಗ, ಅಶುಭ ಯೋಗಗಳು. ಈ ಅಶುಭ ಯೋಗಗಳಲ್ಲಿ ವಿಶೇಷವಾಗಿ ಯಾವ ಯೋಗ ಶನಿ ಮತ್ತು ಚಂದ್ರರಿಂದ ಉಂಟಾಗುತ್ತೋ ಆ ಯೋಗ ಏನಾದರೂ ಅವ್ರ ಜಾತಕದಲ್ಲಿದ್ದರೆ ಜೀವನ ಪರ್ಯಂತ ಅವರು ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ.
ಮತ್ತು ಇಂಥವ್ರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಅಭಿಲಾಷೆ ಇರುತ್ತೆ, ಹೇಗೆ ಮಾಡಬೇಕು ಅಂದಾಗ ಅದಕ್ಕೆ ಪರಿಹಾರಗಳಾಗಿ ಒಂದು ಸ್ತ್ರೀ ಸೂಕ್ತ, ಎರಡನೇದಾಗಿ ಪುರುಷ ಸೂಕ್ತ ಪಾರಾಯಣಗಳನ್ನು ಪ್ರತಿನಿತ್ಯ ಮಾಡ್ತಾ ಹೋಗಬೇಕು. ಇನ್ನು ಮೂರನೇದಾಗಿ ಭೂವರಹ ಸ್ವಾಮಿಯ ಆಶೀರ್ವಾದ ಅವರ ಮೇಲೆ ಬೀಳಬೇಕು ಅಂದರೆ ಆತನಿಗೆ ಯಾವಾಗಲೂ ಶರಣು ಹೋಗ್ತಾ ಇರಬೇಕು. ಆಗ ಮಾತ್ರ ಕನಿಷ್ಠತಮವಾಗಿ ಮನೆಯನ್ನು ತಾವು ಸ್ವಂತ ಕಟ್ಟಲಿಕ್ಕೆ ಆಗದೇ ಇದ್ರೂ ಕೂಡ ಕಟ್ಟಿಸಿದಂಥ ಮನೆಯನ್ನು, ಅಂದರೆ ಲೈಕ್ ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಟ್ಟಿ ಬಿಟ್ಟಿರುವಂಥ ಮನೆಯನ್ನಾದರೂ ತಗೊಳ್ಳುವಂಥ ಯೋಗ ಅವರಿಗೆ ಬರುತ್ತೆ. ಇದಿಷ್ಟೆಲ್ಲವೂ ಯೋಗ ಅವಯೋಗಗಳಿಂದ ಮತ್ತು ಗೃಹವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಯೋಗ್ಯತೆಗಳನ್ನು ಸೂಚಿಸುತ್ತೆ. ಸೊ ಇದು ಇನ್ನೂ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇನ್ನೂ ಅನೇಕ ವಿಷಯಗಳಿದ್ದಾವೆ ಡಿಸ್ಕಸ್ ಮಾಡಲಿಕ್ಕೆ. ಆದರೆ ಇವು ಮಾತ್ರ ಪ್ರಮುಖ ಪಾಯಿಂಟ್ಗಳಾಗಿ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ತಿಳ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.